ನನಗೆ ಅಷ್ಟೊಂದು ಕಾನ್ಫಿಡೆನ್ಸ್ ಇಲ್ಲ. ನನ್ನ ಕನ್ನಡ ಅಷ್ಟೊಂದು ಚೆನ್ನಾಗಿಲ್ಲ, ನನ್ನ ಇಂಗ್ಲೀಷ್ ಅಷ್ಟೊಂದು ಚೆನ್ನಾಗಿಲ್ಲ, ನನ್ನ ಕಲರ್ ಅಷ್ಟೊಂದು ಚೆನ್ನಾಗಿಲ್ಲ, ನಮ್ಮ ಫ್ಯಾಮಿಲಿ ಅಷ್ಟೊಂದು ಚೆನ್ನಾಗಿಲ್ಲ, ನನ್ನ ಎಜುಕೇಷನ್ ಬ್ಯಾಕ್ಗ್ರೌಂಡ್ ಅಷ್ಟೊಂದು ಚೆನ್ನಾಗಿಲ್ಲ. ಒಂದೇನು ತಿಳ್ಕೊಬೇಕಂದ್ರೆ ಪ್ರತಿಯೊಬ್ಬರಿಗೂ ಒಂದು ಸ್ಟ್ರೆಂತ್ ಅಂತೂ ಇದ್ದೇ ಇದೆ. ನೆಗೆಟಿವ್ ಇರ್ಬೋದು, ಪರ್ಫೆಕ್ಟ್ ಮನುಷ್ಯ ಅಂತ ಯಾರನ್ನಾರು ತೋರಿಸ್ಬಿಡಿ. ನಿಮ್ಮ ಹತ್ರ ಇರೋದ್ರ ಬಗ್ಗೆ ಖುಷಿ ಪಡಿ, ತಲೆ ಎತ್ತಿ ನಿಂತ್ಕೊಳ್ಳಿ. ನಾನು ಹಿಂಗಿದ್ದೀನಿ ಅಂತ ಅಟ್ಕೋ. ಫಸ್ಟ್ ನಾನು ಹಿಂಗಿದ್ದೀನಿ. ನೀ ಯಾವಾಗ ಕಾನ್ಫಿಡೆಂಟಾಗಿ ಹೋಗ್ತೀಯ, ಎಲ್ಲೇ ಇಂಟ್ರ್ಯೂಗಾರ ಹೋಗು, ಮಾತಾಡೋಕ್ಕೆ ಹೋಗು, ಮದುವೆ ಗಂಡು ಬಂದಾಗ ಹೋಗು, ನಾನು ಹಿಂಗಂತ ಮೊದಲಿನ ಥರ ಹಿಂಗೆ ಕೂತ್ಕೊಳ್ಳೋದು ಹೋಯ್ತು ಕಾಲ. ಅವನು ಹೇಳಿದೆಲ್ಲ ತಲೆಗೆ ಹಾಕೊಂಡು ಕೂತ್ಕೊಬೇಡ ಅಂತ. ಸೊ ಆದಷ್ಟು ನೆಗೆಟಿವ್ ಹೇಳೋದ್ರಿಂದ ದೂರ ಇದ್ಬಿಡಿ ಆ್ಯಂಡ್ ಡೋಂಟ್ ಟೇಕ್ ಇಟ್ ಸೀರಿಯಸ್ಲಿ. ಯಾರು ನಿಮ್ಮ ಒಳ್ಳೆಯದನ್ನು ಗುರುತಿಸ್ತಾರೆ, ಯಾರ ಮೂಲಕ ನೀವು ಬೆಳೆಯೋಕ್ಕೆ ಸಾಧ್ಯ, ಕಲಿಯೋಕ್ಕೆ ಸಾಧ್ಯ ಅಂಥವ್ರ ಜೊತೆಗೆ ಇರಬೇಕು. ಈ ಜಗತ್ತಲ್ಲಿ ಏನಾಗಿದೆ, ನನಗೆ ನೋವು ಕೊಡೋಕ್ಕೆ 100 ಜನ ಇದ್ದಾರೆ, ನನಗೆ ಖುಷಿ ಕೊಡೋಕೆ ಒಬ್ಬ ಸಿಗೋದು ಕಷ್ಟ. ಸೊ ನನ್ನನ್ನು ನಾನೇ ಮೋಟಿವೇಟ್ ಮಾಡ್ಕೋಬೇಕು, ನನ್ನನ್ನು ನಾನೇ ಯಸ್ ಐ ವಿಲ್ ಡೂ ಇಟ್ ಅಂತ ಹೋಗಲೇಬೇಕು. ಇಫ್ ಯು ಡೋಂಟ್ ಲವ್, ಒಂದು ಸುಷ್ಮಿತಾ ಸೇನ್ ಒಂದು ಇಂಟರ್ವ್ಯೂ, ಇಫ್ ಯು ಡೋಂಟ್ ಲವ್ ಯುವರ್ ಸೆಲ್ಫ್ ಯು ಕಾನ್ ಡೂ ಎನಿಥಿಂಗ್ ಅಂತ. ಎಲ್ಲ ಮನುಷ್ಯರ ಹತ್ರ ಒಂದಷ್ಟು ಗುಟ್ಟಿದೆ. ಆ ಗುಟ್ಟುಗಳು ಮಾತಾಡ್ದಿದ್ರೇ ಒಳ್ಳೆಯದು ಪ್ರತಿಯೊಬ್ಬರು. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಾನಸ ಸರೋವರ ನಿಮಗೆ ಆತ್ಮೀಯ ಸ್ವಾಗತ. ನಮ್ಮ ಜೊತೆಗೆ ಆಧ್ಯಾತ್ಮಿಕ ಚಿಂತಕರು, ಲೇಖಕರು, ಅಂಕಣಕಾರರು ಆಗಿರುವಂಥ ಪ್ರವೀಣ್ ನಾಯಕ್ ಅವರಿದ್ದಾರೆ. ಸರ್ ನಮಸ್ಕಾರ, ವೆಲ್ಕಮ್ ಟು ದ ಶೋ. ನಮಸ್ಕಾರ ಸರ್. ಇವತ್ತು ನಾನು ಕೀಳರಿಮೆ ಬಗ್ಗೆ ಮಾತಾಡ್ಬೇಕು ಅಂದ್ಕೊಂಡೆ. ಬಹುಶಃ ನಮ್ಮ ಆಡಿಯನ್ಸಲ್ಲಿ ಭಾಳಷ್ಟು ಜನರಿಗೆ ರಿಲೇಟ್ ಆಗುವಂಥ ಸಬ್ಜೆಕ್ಟು ಅಂತ ನನಗನ್ಸುತ್ತೆ. ಕೀಳರಿಮೆ ಅಂದರೆ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್. ಅಂದರೆ ನಾನು ಅಷ್ಟೊಂದು ಒಳ್ಳೆಯವನಲ್ಲ, ನಾನು ಅಷ್ಟೊಂದು ಜಾಣ ಅಲ್ಲ, ನಾನು ಅಷ್ಟೊಂದು ಬುದ್ಧಿವಂತನಲ್ಲ, ನಾನು ಅಷ್ಟೊಂದು ನೋಡೋಕ್ಕೆ ಚೆನ್ನಾಗಿಲ್ಲ, ಓಕೆ ನನಗೆ ಅಷ್ಟೊಂದು ಕಾನ್ಫಿಡೆನ್ಸ್ ಇಲ್ಲ, ನನ್ನ ಕನ್ನಡ ಅಷ್ಟೊಂದು ಚೆನ್ನಾಗಿಲ್ಲ, ನನ್ನ ಇಂಗ್ಲೀಷ್ ಅಷ್ಟೊಂದು ಚೆನ್ನಾಗಿಲ್ಲ, ನನ್ನ ಕಲರ್ ಅಷ್ಟೊಂದು ಚೆನ್ನಾಗಿಲ್ಲ, ನಮ್ಮ ಫ್ಯಾಮಿಲಿ ಅಷ್ಟೊಂದು ಚೆನ್ನಾಗಿಲ್ಲ, ನನ್ನ ಎಜುಕೇಷನ್ ಬ್ಯಾಕ್ಗ್ರೌಂಡ್ ಅಷ್ಟೊಂದು ಚೆನ್ನಾಗಿಲ್ಲ, ಒಟ್ಟಿನಲ್ಲಿ ನಾನು ಅಷ್ಟು ಸರಿ ಇಲ್ಲ ಅನ್ನೋದು ಕೀಳರಿಮೆ. ಮೇಲರಿಮೆ ಕೂಡ ಕೆಲವರಿಗಿರುತ್ತೆ. ಮೇಲರಿಮೆ ಬೇಡ ಈ ಸದ್ಯಕ್ಕೆ, ಯಾಕೆಂದರೆ ಅದು ಭಾಳ ಕಡಿಮೆ ಜನರಿಗಿರುವಂಥದ್ದು. ಬಟ್ ಈ ಕೀಳರಿಮೆ ಇದೆಯಲ್ಲ, ಓಕೆ, ಇದು ನಮ್ಮನ್ನು ಸತಾಯಿಸುತ್ತೆ. ನಮ್ಮ ಜೀವನದಲ್ಲಿ ನಾವು ಏನೊಂದು ಕಾನ್ಫಿಡೆಂಟ್ ಸ್ಟೆಪ್ ತೊಗೋಬೇಕು ಅಂದ್ಕೊಂಡಿರ್ತೀವಿ, ಆ ಡೀಲನ್ನು ಕ್ರ್ಯಾಕ್ ಮಾಡಬೇಕು, ಆ ವ್ಯಕ್ತಿ ಜೊತೆ ಮಾತಾಡಬೇಕು, ಆ ಬಿಸ್ನೆಸ್ ಮಾಡಬೇಕು, ಆ ಥರ ಆಗಬೇಕು, ಆ ಥರ ಬಟ್ಟೆ ಹಾಕೋಬೇಕು ಅನ್ನೋದಕ್ಕೆಲ್ಲ ಒಂದು ಅಡ್ಡಗಾಲು ಹಾಕೋದು ಯಾವುದಂದರೆ ಈ ಕೀಳರಿಮೆ. ಇಲ್ಲ, ನಾನು ಅಷ್ಟು ಸರಿ ಇಲ್ಲ, ನಾನು ಅವ್ರ ಜೊತೆ ಯಾಕೆ ಮಾತಾಡಲ್ಲ, ನಂಗೆ ಅಷ್ಟು ಬುದ್ಧಿವಂತಿಕೆ ಇಲ್ಲ, ನಾನು ಯಾಕೆ ಆ ಥರ ಡ್ರೆಸ್ ಹಾಕಲ್ಲ, ಯಾಕಂದ್ರೆ ನಾನು ಅಷ್ಟು ಚೆನ್ನಾಗಿಲ್ಲ ನೋಡೋಕ್ಕೆ. ಇದನ್ನು ಅರ್ಥ ಮಾಡಿಕೊಂಡು ಇದನ್ನು ಹೋಗಲಾಡಿಸೋದು, ಹೌ ಟು ಗೆಟ್ ರೀಡ್ ಆಫ್ ದಿಸ್, ಇದು ಭಾಳ ಇಂಪಾರ್ಟೆಂಟ್ ಆಗಿರುವಂಥ ಒಂದು ವಿಚಾರ ಅಂತ ಅನಿಸುತ್ತೆ. ನಾನು ನೋಡ್ತಿದ್ದಂಗೆ ಸರ್, ಸುಮಾರು ಜನರಲ್ಲಿ ಒಂದು ಮೇ ಬಿ 100ಕ್ಕೆ ಒಂದು ಅರ್ಧದಷ್ಟು ಜನನೂ ಆದರೂ ಒಂದಲ್ಲ ಒಂದು ರೀತಿ ಕೀಳನ್ನು ಅನುಭವಿಸ್ತಾ ಇದ್ದಾರೆ. ಅದು ನಿಜಾನ? ಅವರನ್ನು ಹೇಳಿದ್ದೆಲ್ಲ ಕರೆಕ್ಟಾ ಅಂದರೆ ಇಲ್ಲ, ನಾನು ಅಷ್ಟು ಬುದ್ಧಿವಂತ ಅಂತಲ್ಲ, ಅವ್ನು ಬುದ್ಧಿವಂತ ಆಗಿರ್ತಾನೆ. ಯಾರೂ 100% ಪರ್ಫೆಕ್ಟಾಗಿ ಎಲ್ಲವೂ ಇಲ್ಲ ಸರ್. ಅವ್ನು ಒಬ್ಬನು ಸ್ವಲ್ಪ ಕಣ್ಣಿಂಗೆ ಒಂಡ್ರಗಣ್ಣಿದೆಯಾ, ಅವನು ಅಯ್ಯೋ ನನ್ನ ಕಣ್ಣಿಂಗೆ ಅಂತ. ಇನ್ಯಾರಿಗೋ ಒಂದು ಸ್ವಲ್ಪ ಕಲರ್ ಇದೆಯಾ, ಕಲರ್ ಬಗ್ಗೆ. ಇನ್ಯಾವುದೋ ಹೈಟು ನನಗೆ ಬರಲಿಲ್ಲ, ನಾನು ಸ್ವಲ್ಪ ಕುಳ್ಳ ಆಗ್ಬಿಟ್ಟೆ ಅಂತ ಅದ್ರ ಬಗ್ಗೆ. ಈ ಥರ ಒಂದಲ್ಲ ಒಂದು ದೊಡ್ಡ ದೊಡ್ಡ ಪದವಿಲಿದ್ದವರು, ದೊಡ್ಡ ದೊಡ್ಡ ಜಾಗದಲ್ಲಿದ್ದವರು ಕೂಡ ಆಮೇಲೂ ಇಟ್ಕೊಂಡು ಕೂತಿರ್ತಾರೆ ಇದನ್ನ. ನಾನು ಯಾವಾಗಲೂ ಒಂದು ಅಂಥವ್ರು ನನ್ನ ಹತ್ರ ಬಂದಾಗ ಹೇಳೋದೇನೆಂದರೆ, ಈಗ ನಮಗೆ ಅವರು ಏನು ನೋಡಿ, ಈಗ ಸ್ವಲ್ಪ ಕಣ್ಣು ಹಿಂಗಿದೆ ಅಂದರೆ ಅವ್ರು ಫೋಟೋ ತೆಗೆದ ತಕ್ಷಣ ಅವ್ರ ಮುಖನೇ ನೋಡಲ್ಲ, ಕಣ್ಣು ಸರಿ ಕಣ್ಣು ಸ್ವಲ್ಪ ಹಿಂಗೆ ಬಂದಿದೆ ಅಲ್ಲ ನಿಮಗಿದೆ, ಇಟ್ಸ್ ಓಕೆ, ಡೋಂಟ್ ವರಿ ಅಬೌಟ್ ದ್ಯಾಟ್ ಅಂತ. ಆ ರೀತಿ ಬರಿ ಮಾಡ್ಕೊಳ್ಳೋ ನೆಸಿಟಿ ಇಲ್ಲ, ಓಕೆ ಪರವಾಗಿಲ್ಲ ಅಂತ. ಎಷ್ಟೋ ಜನ ಸ್ವಲ್ಪ ಕಣ್ಣಿಂಗೆ ಇದ್ದವರು ಫಸ್ಟ್ ಕ್ಲಾಸಾಗಿ ಅವರು ಆರ್ಟಿಸ್ಟ್ಗಳಾಗಿ ಈಗಲೂ ಮೆರಿತಾ ಇದ್ದಾರೆ, ಚೆನ್ನಾಗೂ ಇದ್ದಾರೆ. ಆಮೇಲೆ ಈಗ ಅಂದರೆ ಈ ಮದುವೆಗೆ ಫೋಟೋ ತೊಗೋತಾರಲ್ಲ, ಅವಾಗ ಅವ್ರು ಬರುವಾಗ ನಾನು ಹೇಳೋದು, ಜನ ಓವರಾಲ್ ನೋಡ್ತಾರೆ ಫಸ್ಟು, ಕಣ್ಣು ಮೂಗು ಅಂತ ಹಿಂಗೆ ನೋಡ್ಕೊಂಡು ಕೂತ್ಕೊಳ್ಳಲ್ಲ. ಹಿಂಗೆ ನೋಡಿದ ತಕ್ಷಣ ನೀನು ಇಂಪ್ರೆಸ್ ಆಗ್ತಾ ಇಲ್ವ ಅಂತ ಅಷ್ಟು ಮಾಡೋಣ. ಆಮೇಲೆ ಅದಕ್ಕೆ ಸ್ವಲ್ಪ ಎಕ್ಸಸೈಸ್ಗಳಿದೆ, ಸ್ವಲ್ಪ ಒಂಡ್ರಗಂಟೆ ಇದ್ದರೂ ಏನು ಮಾಡ್ಬೋದು, ಅದು ಹೆಂಗೆ ಅದನ್ನು ಸ್ವಲ್ಪ ನಾವು ನರಗಳಿಗೆ ಏನೋ ಒಂದಷ್ಟು ನಾವು ಮೊದಲೆಲ್ಲ ಮಾಡಿದ್ವಿ. ಆ ಥರ ಅಂದರೆ ಬೇರೆಯವ್ರು ಮಾಡುವಾಗ ಹೇಳಿದ್ದು, ನಮ್ಮ ಐ ಸರ್ಜನ್ ಎಲ್ಲ ಸಿಕ್ಕಿ ಅವರೆಲ್ಲ ಮಾತಾಡೋಕೆ ಒಂದು ಸ್ವಲ್ಪ ಏನೋ ವಿಷಯ ಮಾಡಿ ಸ್ವಲ್ಪ ಇಂಪ್ರೂವ್ ಮಾಡೋಕ್ಕಾಗುತ್ತೆ, ನೋಡೋಣ. ಅದನ್ನು ಬಿಟ್ಟರೆ ನೀವು ಒಂದೇನು ತಿಳ್ಕೊಬೇಕಂದ್ರೆ ಪ್ರತಿಯೊಬ್ಬರಿಗೂ ಒಂದು ಸ್ಟ್ರೆಂತ್ ಅಂತೂ ಇದ್ದೇ ಇದೆ. ನೆಗೆಟಿವ್ ಇರ್ಬೋದು, ಪರ್ಫೆಕ್ಟ್ ಮನುಷ್ಯ ಅಂತ ಯಾರನ್ನಾರು ತೋರಿಸ್ಬಿಡಿ. ಅವ್ನು ಕೂದಲು ಚೆನ್ನಾಗಿದೆ, ಅವ್ನು ಕಣ್ಣು ಚೆನ್ನಾಗಿದೆ, ಅವ್ನು ಮೂಗು ಚೆನ್ನಾಗಿದೆ, ಅವ್ನು ಇದು ಚೆನ್ನಾಗಿದೆ, ಅವ್ನು ಬುದ್ಧಿವಂತಿಕೆ ಚೆನ್ನಾಗಿದೆ, ಅವ್ನು ಏನು ಬೇಕಾದ್ರೆ ಒಬ್ಬ ಡಾಕ್ಟ್ರ್ ಆಗ್ತಾನೆ, ಒಬ್ಬ ಇಂಜಿನಿಯರ್ ಆಗ್ತಾನೆ. ಇಂಜಿನಿಯರ್ ಅವನಿಗೆ ಡಾಕ್ಟ್ರದ್ದು ಏನೂ ಗೊತ್ತಿರಲ್ಲ, ಡಾಕ್ಟ್ರ್ ಇಂಜಿನಿಯರ್ ಏನೂ ಗೊತ್ತಿರಲ್ಲ ಇಂಜಿನಿಯರಿಂಗ್ದು. ಬಟ್ ಅದು ಅವನು ಲಭ್ಯ, ಅವನು ಇಷ್ಟಪಟ್ಟು ಮಾಡಿ ಇದು ಹಿಂಗಿದೆ. ಇದು ನಾವು ಇಷ್ಟಪಟ್ಟು ಬಂತು, ನಮಗೆ ಬಂದಿದೆ. ಬಂದ ಮೇಲೆ ನಾವು ಯಾವ ಕಾರಣಕ್ಕೂ ನಾವು ತಲೆ ತಗ್ಗಿಸ್ಬಾರ್ದು ಅಂತ. ಕೀಳರಿಮೆ ಅಂದ ತಕ್ಷಣ ಏನಾಗುತ್ತೆ, ಪ್ರಾಬ್ಲಮ್ ಏನಾಗುತ್ತೆ ಅಂತಲೂ ಹೇಳಿದೆ ಅವ್ರಿಗೆ. ಯಾವುದೋ ಎಸ್ಪೆಷಲಿ ಒಂದು ಹುಡುಗಿ ಬಂದಿದ್ದು,
ಅವಳಿಗೇನಂದರೆ ನಾನು ಸರಿ ಇಲ್ಲ, ನಾನು ಪೆದ್ದಿ, ನಾವೆಲ್ಲ ತುಂಬ ಕಷ್ಟಪಟ್ಟಿದ್ದೀವಿ, ಕಷ್ಟದಿಂದ ಬಂದವರು, ಈಗ ಅವನೆಲ್ಲ ನಂಗೆ ಸಿಗ್ತಾನ, ಫ್ರೆಂಡ್ಶಿಪ್ ಇದೆ ಒಬ್ಬನ ಜೊತೆ, ಅವನು ಬರೀ ಗಾಯ್ ಸಿಗ್ತಾನ ಅಂದ್ಬಿಟ್ಟು ಇಲ್ಲ ಫಸ್ಟೇ ಅವನಿಗೆಲ್ಲ ಹೇಳ್ಬಿಡೋಣ ಅಂತ ಎಲ್ಲ ಕತೆ ಹೇಳ್ಕೊಂಡು ಕೂತಿದ್ದಾಳೆ. ನನಗೆ ಹಿಂಗೆ ಬೆಳೆಸಿದ್ರು, ನನಗೆ ಹಿಂಗಾಯಿತು, ನನಗೆ ಹಂಗಾಯಿತು, ನಮ್ಮಲ್ಲಿ ದುಡ್ಡೇ ಇರಲಿಲ್ಲ, ನನಗೆ ಬೆಳೆದೆ, ಹಿಂಗಾಯಿತು ಹಂಗಾಯಿತು ಅಂತೇಳಿ. ಆಮೇಲೆ ಕೆಲವು ಸೀಕ್ರೆಟ್ಗಳನ್ನ ಬೇರೆ ಬಿಟ್ಕೊಟ್ಬಿಟ್ಟಿದ್ದಾಳೆ ಅವನ ಹತ್ರ, ಈ ಥರ ಎಲ್ಲ ಆಯ್ತು ನನ್ನ ಜೀವನದಲ್ಲಿ ಅಂತ. ಹೌದಾ ಅಂದ್ರೆ ನಾನು ಕಟ್ ಮಾಡಿಬಿಟ್ಟ. ಹೇಳಿದೆ ಬೇಕಿತ್ತ ಇದು. ಆಮೇಲೆ ನಾನು ಮದುವೆ ಆದಮೇಲೆ ಇವೆಲ್ಲ ನಂಗೆ ಹೇಳಿಲ್ಲ ಅಂತ ಆಗಬಾರ್ದು, ಏನು ಗುಟ್ಟಾಗಿಟ್ಟೆ ಅನ್ನೋದು ಒಂದು ವಿಷಯ ಹೇಳ್ತೀನಿ ಕೇಳಮ್ಮ. ಎಲ್ಲ ಮನುಷ್ಯರ ಹತ್ರ ಒಂದಷ್ಟು ಗುಟ್ಟಿದೆ. ಆ ಗುಟ್ಟುಗಳು ಮಾತಾಡ್ದಿದ್ರೇ ಒಳ್ಳೆಯದು ಪ್ರತಿಯೊಬ್ಬರು. ಆ ಗುಟ್ಟಿಂದ ಗುಟ್ಟಿ ಯಾಕೆ ಮಾಡಿ ಇಟ್ಟಿರ್ತಾರೆ, ಸಾಯೋವರೆಗೂ ಯಾಕೆ ಯಾರಿಗೂ ಹೇಳಲ್ಲ ಅಂದರೆ ಅಲ್ಲೊಂದು ಅವಮಾನನೋ, ಅಲ್ಲೊಂದು ಅವ್ರಿಗಿರೋ ಒಂದು ಇನ್ಫೀರಿಯಾರಿಟಿನೋ, ಇಲ್ಲಿ ನನಗೆ ಹಿಂಗಾಯಿತು, ಅವ್ರಿಗಾಗಿರೋ ನೋವು ಏನೋ ಒಂದು ಇರುತ್ತೆ. ಅದನ್ನು ಹೇಳಿದ್ರೆ ನಾನು ಚೀಪಾಗಿ ನೋಡ್ಬಿಡ್ತಾರೆ, ಅದು ಹೇಳಿದ್ರೆ ನನ್ನ ಕಂಡಮ್ ಮಾಡಿಬಿಡ್ತಾರೇನೋ ಅನ್ನೋವಂಥ ವಿಷಯನ ದಯವಿಟ್ಟು ಹೇಳೋಕ್ಕೆ ಹೋಗಬೇಡ. ಹೇಳಿದ್ಯಾ ಅದರಿಂದ ರಿಪರ್ಕಷನ್ಸ್ ಏನು, ಅದರಿಂದ ಪರಿಣಾಮ ಏನಪ್ಪ ಅಂತಂದರೆ ಆ ಮನುಷ್ಯ ನಿನ್ನ ಜೊತೆ ಚೆನ್ನಾಗಿರೋರಿಗೂ ಚೆನ್ನಾಗಿರ್ತಾನೆ. ನೀನು ಹೇಳಿರೋದ್ರಿಂದ ಒಂದು ಗುಟ್ಟು ಅವನಿಗೆ ಗೊತ್ತಿರೋದ್ರಿಂದ ನೆಕ್ಸ್ಟು ನಿನ್ನನ್ನು ಇನ್ನೂ ಡೌನ್ ಮಾಡೋಕ್ಕೆ ನೋಡ್ತಾನೆ, ಅಥವಾ ಬ್ಲ್ಯಾಕ್ ಮೇಲ್ ಮಾಡಿದ್ರು ಮಾಡ್ಬೋದು. ಆದ್ದರಿಂದ ನಮ್ಮ ಪ್ರತಿಯೊಬ್ಬರಿಗೆ ಹೇಳೋದು ಎಷ್ಟೇ, ನಿಮ್ಮ ಕೀಳರ್ ಏನಾರು ನಿಮ್ಮ ಹತ್ರನೇ ಇಟ್ಕೊಳ್ಳಿ, ಹೇಳೋಕ್ಕೆ ಹೋಗ್ಬೇಡಿ, ಮಿಸ್ಯೂಸ್ ಮಾಡ್ತಾರೆ, ಅದನ್ನು ದುರುಪಯೋಗ ಪಡಿಸ್ಕೋತಾರೆ ತಕ್ಷಣ. ಇದು ನೋಡಿ ಸರ್, ಇದು ಹೇಳಿದ್ದಕ್ಕೆ ನನಗೊಂದು ನೆನಪು ಬಂತು. ಒಂದು ನಾನು ತುಂಬ ಹಿಂದೆ ಒಂದು 20-25 ವರ್ಷದ ಹಿಂದೆ ಇದ್ರ ಬಗ್ಗಿನ ಕಾನ್ಫಿಡೆನ್ಸ್ ಇನ್ಫೆರಿಟಿ ಕಾಂಪ್ಲೆಕ್ಸ್ ಬಗ್ಗೆ ಓದಿದಾಗ ಮೊದಲನೇ ಸೂತ್ರ ಏನು ಕೊಟ್ಟಿರೋದು ಅಂತಂದರೆ, ನೀವು ಹೇಳಿದ್ದೇ ಕೊಟ್ಟಿದ್ದಾರೆ. ಈಗ ನೀವೇನು ಹೇಳಿದ್ರಿ, ಇನ್ಫೆರಿಟಿ ಕಾಂಪ್ಲೆಕ್ಸ್ ಇದೆ ಹೇಳಕ್ಕೆ ಹೋಗ್ಬೇಡಿ ಅಂತ ಹೇಳಿದ್ರು. ಅವ್ರು ಏನು ಹೇಳಿದ್ರು ಅಂದರೆ, ನಾನು ಪುಸ್ತಕದಲ್ಲಿ ಓದಿದಾಗ ಇನ್ಫೆರಿಟಿ ಕಾಂಪ್ಲೆಕ್ಸ್ ಇದೆಯಾ ಬಿಟ್ಬಿಡಿ, ಅದನ್ನು ಇನ್ಫಿನಿಟಿ ಕಾಂಪ್ಲೆಕ್ಸ್ ಇಲ್ಲ ಅನ್ನೋ ಥರ ಆ್ಯಕ್ಟ್ ಮಾಡಿ, ಕಾನ್ಫಿಡೆಂಟ್ ಥರ ಆ್ಯಕ್ಟ್ ಮಾಡಿ ಅಂತ ಬೇಸಿಕಲಿ. ಈಗ ನೀವು ಸ್ಟೇಜ್ ಮೇಲೆ ಹೋಗ್ತೀರಾ, ನಿಮ್ಮ ಒಳಗಡೆ ಭಯ ಇದೆ, ಭಯ ತೋರಿಸ್ಬೇಡಿ, ಆ್ಯಕ್ಟ್ ಆ್ಯಸ್ ಇಫ್ ಯು ಆರ್ ಕಾನ್ಫಿಡೆಂಟ್. ನೀವು ಯಾವಾಗ ಆ್ಯಕ್ಟ್ ಮಾಡ್ತಿರಲ್ಲ, ನಿಮ್ಮ ಸಬ್ಕಾನ್ಷಿಯಸ್ ಮೈಂಡೋ ಅಥವಾ ನಿಮ್ಮ ಮನಸ್ಸೋ ನಿಮ್ಮನ್ನು ಅದನ್ನ ಅರ್ಥ ಮಾಡಿಕೊಂಡು ಅದೇ ನಿಮ್ಮ ನಿಜವಾದ ಸ್ವಭಾವ ಆಗುತ್ತೆ ಅನ್ನೋದು ನಾನು ಓದಿದ ನೆನಪು. ಅಲ್ಲ ಕರೆಕ್ಟ್, ಬಟ್ ಅದೇನೋ ಸರ್ ಆ್ಯಕ್ಟ್ ಮಾಡಿದ್ರೆ ಅದು ಅಷ್ಟು ಅಂದರೆ ಈಗ ಪಾಸಿಟಿವ್ ಟು ಸ್ಟಾರ್ಟ್ ವಿತ್ ಸರ್, ಅದು ಅಲ್ಲ ಅಂದರೆ ಲೈಫ್ ಲಾಂಗ್ ಆ್ಯಕ್ಟ್ ಮಾಡ್ತಾರೆ. ಪಾಸಿಟಿವ್ ಆಗಿರಿ ನೆಗೆಟಿವ್ ಆಗಿರಿಬೇಡಿ ಅನ್ನೋಷ್ಟು ಸುಲಭ ಅಲ್ವೇ ಅಲ್ಲ ಪಾಸಿಟಿವ್ ಆಗಿರೋದು. ಇದರಲ್ಲಿ ಏನಾಗುತ್ತೆ ಅಂದರೆ ಸರ್, ಇಲ್ಲಿ ಏನಂದರೆ ಫಸ್ಟ್ ಅವ್ರಿಗೆ ಏನು ಕನ್ವಿನ್ಸ್ ಆಗಬೇಕು ಅಂತ ನಾನು ಹೇಳಿದೆ. ನೋಡಿ ಇವಾಗ ನೀನು ಕರಡಿ ಮುಂದೆ ನಿಂತ್ಕೊಂಡು ನೋಡು, ಯಾರಿಗಾರು ಹೇಳೋದು. ಈಗ ನಿನ್ನಲ್ಲಿ ನೀನು ನೆಗೆಟಿವ್ ಮಾತ್ರ ಹುಡುಕ್ಬಿಟ್ಟಿದ್ಯಾ, ಈಗ ಅದು ಬಿಟ್ಬಿಡು ಅಂತ ಹೇಳ್ಬಿಟ್ಟು ಈಗ ನೋಡಿ ಸಿಂಪಲ್ಲಾಗಿ ಈ ಮನೇನಿಲ್ಲ ರೂಮನ್ನು ಫುಲ್ಲು ನೋಡೋದು, ಯಾವುದು ಚೆನ್ನಾಗಿದೆ ಅಂತ ನೋಡಿ ಹೇಳು ಅಂತ. ಓಕೆ ಅಂತ ಹಿಂಗೆ ನೋಡೋದು, ಹಾಂ ಸರ್ ಆ ಕುರ್ಚಿ ಯಾವುದು ನಿಮ್ಮದು, ಆ ಥರ ಕುರ್ಚಿ ಚೆನ್ನಾಗಿದೆ ಅನ್ನಿಸ್ತು ಅಂತ. ಯಾವುದು ಕೆಟ್ಟದಾಗಿದೆ ಅನ್ನೋದು ಅದು ನೋಡಲಿಲ್ಲ ಸರ್, ನೋಡಬೇಕು ಅಂತ. ಈಗ ಚೆನ್ನಾಗಿದೆ ಯಾವುದು ಅಂತ ಹೇಳಿ ಯಾವ್ದು ಕಲರ್ಫುಲ್ ಹಿಂಗೆ ಹೋಯ್ತು ಅವಳು, ಅದು ಚೆನ್ನಾಗಿದೆ ಅನ್ನಿಸ್ತು ಅಂತಂದ್ಳು. ಕೆಟ್ಟದಾಗ ಯಾವುದಿದೆ ಅಂತಂದೆ ಅಂತ ಅನ್ನಿಸ್ತು ನಿನಗೆ, ಅದು ಗೊತ್ತಿಲ್ಲ ಅಲ್ಲ. ಈಗ ನೋಡಬೇಡ, ಈಗ ನೋಡಿದೆಯಲ್ಲ, ಇಲ್ಲಿಂದ ಅಲ್ಲಿವರೆಗೂ ನೋಡಿದೆ ತಾನಮ್ಮ, ಇಡೀ ಇದನ್ನು ನೋಡಿದೆ. ಇವಾಗ ಹೇಳು ಅಂದರೆ ಜ್ಞಾಪಕ ಬರ್ತಾಯಿಲ್ಲ ಸರ್. ಯಾಕೆ ಜ್ಞಾಪಕ ಬರ್ತಾಯಿಲ್ಲ ಗೊತ್ತಾ ಅಂದೆ, ನೀನು ಒಳ್ಳೇದೇನು ಅಂತ ಹುಡ್ಕೊಂಡೋದೆ, ನೀನು ಒಳ್ಳೇದು ಕಾಣಿಸ್ತು. ಕೆಟ್ಟದೇನು ಅಂದರೆ ಕಾಣಿಸಿರೋದು ನಾನು ಒಳ್ಳೇದು ಯಾವುದು ಅನ್ನೋ ಬದಲು ಇಲ್ಲಿ ಏನು ಕೆಟ್ಟದೆ, ಅದೇ ಸರ್ ಅಲ್ಲಿ ಸ್ವಲ್ಪ ಕಸ ಬಿದ್ದಿದ್ದೆಲ್ಲ ಚೆನ್ನಾಗಿಲ್ಲ ಅಂತಿದ್ದೆ, ಸ್ವಲ್ಪ ನೀಟಾಗಿದ್ದರೆ ಚೆನ್ನಾಗಿರುತ್ತೆ ಅಂತ. ನಾವೇನು ಹುಡುಕ್ತೀವಲ್ಲ, ನಾವೇನು ಯೋಚನೆ ಮಾಡ್ತೀವಲ್ಲ, ನಮ್ಗೆ ಅದೇ ಕಾಣೋದು. ಒಬ್ಬನಿಗೆ ಮಂಡಿ ನೋವಿದ್ರೆ ದಿನಾ ಒಂದರೊಳಗೆ ಹೋಗಿರ್ತಾನೆ, ಅವನು ಮಂಡಿ ನೋವಿರಲ್ಲ, ಓಡಾಡ್ಕೊಂಡಿರ್ತಾನೆ, ಮಂಡಿ ನೋವು ಬರುತ್ತೆ ಅವನಿಗೆ, ಅಥವಾ ಇನ್ಯಾವುದೋ ಒಂದು ನೋವು ಬರುತ್ತೆ, ಭುಜ ನೋವು ಬರುತ್ತೆ, ಯಾವತ್ತೂ ಕಾಣ್ತಿರೋ ಆ್ಯಡ್ ಅವತ್ತು ಅವ್ನು ಕಾಣುತ್ತೆ ಅದೇ ರೋಡಲ್ಲಿ. ಮಂಡಿ ನೋವಿಗೆ ದಿವ್ಯ ಔಷಧ ಅಂತ, ಅಲ್ಲಿವರೆಗೂ ಯಾಕೆ ಕಾಣಲ್ಲ ಅವನಿಗೆ ಅಂದರೆ ಈಸ್ ನಾಟ್ ಬಾದರ್ಡ್ ಅಬೌಟ್ ಇಟ್. ಈಗ ನಿಮ್ಮ ಫಾರ್ ಎಕ್ಸಾಂಪಲ್ ನಿಮ್ಮದು ಒಂದು ಕೀ ಹುಡುಕ್ತೀರಾ, ಅದಕ್ಕೊಂದು ಕೀ ಚೈನ್ ಹಾಕಿದ್ದು, ಅದು ಗ್ರೀನ್ ಕಲರ್ದಿತ್ತು, ಅದು ಸಿಗ್ತಾ ಇಲ್ಲ ಅಂತ ಹುಡುಗ ನಿಮ್ಮ ಗ್ರೀನ್ 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 ಅಂತ ಹುಡುಕುತ್ತದು, ಗ್ರೀನ್ ಕಲರ್ದಲ್ಲಿದೆ ಅಂತ. ಅಲ್ಲಿ ನೀವು ಹುಡುಕ್ತಾ ಸಿಗದೆ ಇರುವಾಗ ಆಮೇಲೆ ಜ್ಞಾಪಕ ಬರುತ್ತೆ, ಓ ಆ ಗ್ರೀನ್ ಕಲರ್ ತೆಗೆದು ನಾನು ಆಮೇಲೆ ವೈಟ್ ಹಾಕಿದ್ದೆ ಅಲ್ಲ ಅಂತಂದರೆ ಅವಾಗ ಹುಡುಕ್ತಾ ಸಿಗುತ್ತೆ ನಿಮ್ಗದು. ತಲೆಯಲ್ಲಿ ಏನು ಫಿಕ್ಸ್ ಆಗ್ತಲ್ಲ ಅದು ಪ್ರಾಬ್ಲಮ್ಮು, ಅದು ನಾವು ಫಿಕ್ಸ್ ಮಾಡ್ಕೋಬಾರ್ದು. ನೋಡಿ ನಿನ್ನ ಚಂದ ನೋಡು ಒಂದು ಯಾರು ಏನು ಬೇಕಾದ್ರೂ ಹೇಳಿ, ನಿನಗೆ ನೀನೇ ನೋಡ್ಕೊ, ಏನು ಚೆನ್ನಾಗಿದೆ, ನಿನ್ನ ಕಣ್ಣು ಚೆನ್ನಾಗಿದೆ ಅನ್ಸಲ್ಲ ನಿನಗೆ, ನನಗೆ ಎಕ್ಸ್ಪ್ರೆಸಿವ್ ವಾಯ್ಸ್ ಥರ ಕಾಣುತ್ತಪ್ಪ, ನೀನು ಸರಿಯಾಗಿ ನೋಡು ಅಂದರೆ ಹಾಂ ಹೌದು ಸರ್ ಅಂತಾರೆ. ನೋಡಿ ನೀನು ನಗುವಾಗ ಚೆನ್ನಾಗಿ ಕಾಣ್ತೀಯ ಅಂತ ನೋಡ್ಕೊ ನೀನೇ. ನಗುವಾಗ ಗೊತ್ತಾಗಲ್ಲ ಸರ್, ಅದು ಬಿಟ್ಬಿಡು, ಚೆನ್ನಾಗಿ ಕಾಣ್ತೀಯಾ ಹೌದು, ನಿನ್ನ ಏನೇನು ಚೆನ್ನಾಗಿ ಕಾಣ್ತೀಯ ಅಂದರೆ ಅದೇ ನಾನು ಇದು ಸ್ವಲ್ಪ ನಾನು ತೆಳ್ಳಿಗಿದ್ದೀನಿ, ನನಗೆ ಹಾಗೆ ಹಿಂಗೆ ಅಂತೆಲ್ಲ ಬಂತವಳು. ನೋಡಿ ಇಷ್ಟು ಇಟ್ಕೊಂಡು ನೀನು ಇದ್ಯಾವುದೋ ಒಂದು ವಿಷಯ ಕೊರಗಕ್ಕೆ ಶುರು ಮಾಡಿಬಿಟ್ಟಿದ್ಯಾ, ತೆಗೆದು ಹಾಕ್ಬೇಕು ಅದನ್ನ. ಯಾಕಂದರೆ ನೀನು ಇಷ್ಟು ಗುಣನ ಅದು ಬೀಟ್ ಮಾಡ್ತಾಯಿದೆ, ಅದನ್ನು ದಾಟಿ ಅದು ಮೇಲಕ್ಕೆ ಹೋಗಕ್ಕೆ ನೋಡ್ತಾ ಇದೆ. ಎಲ್ಲರಿಗೂ ಇದೆ ಒಂದಲ್ಲ ಒಂದು ಪ್ರಾಬ್ಲಮ್ಮು. ಈಗ ನೀನು ಮದುವೆ ಆಗೋ ಹುಡುಗನಿಗೆ ಏನು ಪ್ರಾಬ್ಲಮ್ ಇಲ್ಲ ಅಂದರೆ ಏನೋ ಒಂದಿರುತ್ತೆ, ಡೋಂಟ್ ವರಿ. ಇಡೀ ಜಗತ್ತಲ್ಲಿ 100% ಪರ್ಫೆಕ್ಟ್ ಅನ್ನೋ ಮನುಷ್ಯನೇ ಇಲ್ಲ, ಒಂದಲ್ಲ ಒಂದಿರುತ್ತೆ, ಪ್ರಾಬ್ಲಮ್ ಇರುತ್ತೆ, ತೊಂದರೆ ಇರುತ್ತೆ. ನಂದು ಬೇಡ ಅಂದರೆ ಜೀನ್ಸಿಂದ ತೊಗೊತಾನವನು, ಅವ್ರು ಯಾರೋ ಫ್ರೀಯಾಗಿ ಕೊಡ್ತಾರೆ ಎತ್ತವರು, ಹೆಂಗೆಂಗೋ ಆಗಿ ಏನೇನೋ ಆಗಿ ಬಂದುಬಿಡುತ್ತೆ. ಸೊ ನಿಮ್ಮ ಹತ್ರ ಇರೋದ್ರ ಬಗ್ಗೆ ಖುಷಿ ಪಡಿ, ತಲೆ ಎತ್ತಿ ನಿಂತ್ಕೊಳ್ಳಿ, ನಾನು ಹಿಂಗಿದ್ದೀನಿ ಅಂತ ಅಟ್ಕೋ. ಫಸ್ಟ್ ನಾನು ಹಿಂಗಿದ್ದೀನಿ, ನೀ ಯಾವಾಗ
ಕಾನ್ಫಿಡೆಂಟಾಗಿ ಹೋಗ್ತೀಯ. ಎಲ್ಲೇ ಇಂಟರ್ವ್ಯೂಗಾರ ಹೋಗು, ಮಾತಾಡೋಕ್ಕೆ ಹೋಗು, ಮದುವೆ ಗಂಡು ಬಂದಾಗ ಹೋಗು, ನಾನು ಹಿಂಗಂತ ಮೊದಲಿನ ಥರ ಹಿಂಗೆ ಕೂತ್ಕೊಳ್ಳೋದು ಹೋಯ್ತು ಕಾಲ. ಎಲ್ಲ ಮಾತಾಡ್ತಾರೆ ಹಿಂಗೆ ಒನ್ ಆನ್ ಒನ್ ಮಾತಾಡ್ತಾರೆ. ಅದನ್ನ ಇಟ್ಕೋ, ಅದನ್ನ ತಲೆಯಲ್ಲಿ ಇಟ್ಕೋ. ನೀನು ಬುದ್ಧಿವಂತಿಗೆ ಒಂದಲ್ಲ ಒಂದು ಕೊಟ್ಟಿದ್ದಾನೆ ದೇವರು. ಸೆಕೆಂಡ್ ಪಿ ಯು ಸಿ ರೇಟು 85% ಸರಿ ಬಂದಿದೆ ತಾನೇ, ಎಷ್ಟು ಜನಕ್ಕೆ ಬಂದಿದೆ? ಇದೆಲ್ಲ ಚೆನ್ನಾಗಿದೆ ಬಟ್ ಫೇಲ್ ಆಗಿದ್ದಾನೆ ಅಂದರೆ ಏನು ಪ್ರಯೋಜನ ಅಂತೆಲ್ಲ ಸ್ವಲ್ಪ ಧೈರ್ಯ ತುಂಬಿ ಕೊನೆಗೆ ಅವರೊಂದು ಆತ್ಮವಿಶ್ವಾಸದಿಂದ ಹೋಗೋ ಥರ. ಪ್ಲಸ್ ಆ ಟ್ರೀಟ್ಮೆಂಟ್ ಅದೇನು ಸಬ್ಕಾನ್ಷಿಯಸ್ ಲೆವೆಲಲ್ಲಿ ಏನು ಹೋಗಿ ಏನು ಹೇಳ್ಬೋದು, ಏನು ಮಾಡ್ಬೋದು, ಅದನ್ನು ಕೂಡ ಮಾಡಿದಾಗ 100% ಹೊರಗಡೆ ಬಂದಿದ್ದು ನನಗೆ ಖುಷಿ ಕೊಟ್ಟಿದೆ. ಸರಿ, ಕೀಳರಿಮೆ ಬರೋಕ್ಕೆ ಅಂದರೆ ಈಗ ನೀವು ನಿಮ್ಮನ್ನು ನೋಡಿ ನೀವು ಅಂದ್ಕೊಳ್ಳೋದು ಜೊತೆಗೆ ಚಿಕ್ಕವರಿದ್ದಾಗ ತಂದೆ ತಾಯಿಗಳು, ಸಮಾಜ ಓಕೆ ಎಲ್ಲವೂ ಕಾಂಟ್ರಿಬ್ಯೂಟ್ ಮಾಡುತ್ತೆ. ಪ್ರಾಬ್ಲಮ್ ಇದೆ. ಅದಕ್ಕೆ ಸರ್ ನಾವು ಹೇಳೋದು, ನಾವು ನಮ್ಮ ಇದರಲ್ಲಿ ಬರುತ್ತೆ ನೋಡಿ, ನಾವು ಹೊಸಲ ಹೇಳಿದ್ಮೇಲೆ ಗೊತ್ತಾ, ಭದ್ರಂಕರ್ಣೆ ಭಿಷ್ಟುಣಯಾಮ ದೇವ, ಒಳ್ಳೇದನ್ನು ಕೇಳಂಗೆ ಮಾಡಪ್ಪ ನನಗೆ ದೇವರೇ, ನನಗೆ ಬೇಡ ಬೇರೆ ಯಾವುದು ನೆಗೆಟಿವ್ ಅಂತ. ಭದ್ರಂ ಪಶ್ಯ ಅಂತಂದರೆ ಎಲ್ಲ ಚೆನ್ನಾಗಿರೋದನ್ನು ನೋಡೋಂಗೆ ಮಾಡು, ಚೆನ್ನಾಗಿರೋಂಗೆ ಕೇಳೋಂಗೆ ಮಾಡು, ನನ್ನ ಜೀವ ಅಂತೇಳಿ ಬರುತ್ತದೆ ಎಲ್ಲ. ಆಮೇಲೆ ಕೊನೆಗೆ ಓಂ ಶಾಂತಿ 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 ಅಂತ ಬರುತ್ತೆ. ಭದ್ರಂ ಪಶ್ಯ ಮಾಂಶ ವೀರ್ಯಚಂದ್ರ ಹಸ್ತಿರೇ ರಂಗೈ ಅಂತ ಹೋಗುತ್ತೆ ಉದ್ದಕ್ಕೆ, ಕೊನೆಗೆ ಶಾಂತಿ ಶಾಂತಿ ಅಂತೆ. ಅವಾಗಲೂ ಇದೆ ಇದು ನೆಗೆಟಿವ್. ನಾವು ನೋಡಿಬಿಟ್ರೆ ನೆಗೆಟಿವ್ ಹಾಕೊಂಡ್ಬಿಡ್ತೀವಿ. ನೆಗೆಟಿವ್ ಬಿಡ, ನೀನು ಸರಿ ಇಲ್ಲ, ನೀನು ಈ ಜನರಲ್ಲಿ ಉದ್ಧಾರ ಆಗಲ್ಲ, ಅಯ್ಯೋ ಹಿಂಗಂದ ಆಗಲ್ವೇನೋ ನಾನು, ಯಾಕೆ ಅಂದ್ಕೋತೀಯ? ನಿನ್ನನ್ನು ಚೇಂಜ್ ಮಾಡೋಕ್ಕೆ ಯಾರೂ ಸಾಧ್ಯ ಇಲ್ಲ ಅವ್ರಿಗೆ. ನೀನೇ ಮಾಡ್ಕೊಂಡ್ರೆ ನಾನು ಆಗಲ್ಲ, ನಾನು ಉದ್ಧಾರ ಆಗ್ತೀನಿ, ಅದೇನಾಗುತ್ತೋ ನೋಡೋಣ ಅಂತ ಹಠ ಹಿಡ್ಕೊಂಡು ಹೋಗ್ತಾ ಇರಬೇಕು. ಚಾಲೆಂಜ್ ಮಾಡ್ತಾ ಹೋಗ್ಬೇಕು ಲೈಫ್ನ. ಹಂಗಂದ ಹಿಂಗಂದ ಆಯ್ತು, ಅವ್ನು ಹೇಳಿದ್ನಪ್ಪ ನೀನು ವೇಸ್ಟ್ ಬಾಡಿ ಅಂತ ಆಗ್ಬಿಟ್ಟೆ ನೀನು. ಅವ್ನು ಹೇಳ್ದ ನಿನ್ನ ಕೈಲಿ ಒಂದು ಇದು ಎತ್ತಕ್ಕಾಗಲ್ಲ ಹೋಗೋ ಅಂತಂದ. ಆಯ್ತಾ, ನಿನ್ಗೆ ಎತ್ತಕ್ಕಾಗುತ್ತಾನೆ? ನೀನು ಯಾರು ಮೂಸು ನೋಡೋಲ್ಲ, ನೋಡೋರು ಇದ್ದಾರೆ ತಾನೆ, ನೀನು ಇಷ್ಟಪಡೋರು ಇದ್ದಾರೆ ತಾನೆ, ಬಿಟ್ಬಿಡಿವಲ್ಲ ಅಂತ ಅವ್ನು ಹೇಳಿದೆಲ್ಲ ತಲೆಗೆ ಹಾಕ್ಕೊಂಡು ಕೂತ್ಕೊಬೇಡ ಅಂತ. ಸೊ ಆದಷ್ಟು ನೆಗೆಟಿವ್ ಹೇಳೋದ್ರಿಂದ ದೂರ ಇದ್ಬಿಡಿ ಆ್ಯಂಡ್ ಡೋಂಟ್ ಟೇಕ್ ಇಟ್ ಸೀರಿಯಸ್ಲಿ. ಎಸ್. ಆಮೇಲೆ ಚಿಕ್ಕವರಿದ್ದಾಗ ಕೆಲವೊಂದು ಸಲ ನಮ್ಮ ಪೇರೆಂಟ್ಸ್ಗಳನ್ನ ನಾವು ಚೇಂಜ್ ಮಾಡೋಕ್ಕಾಗಲ್ಲ. ಆಬ್ವಿಯಸ್ಲಿ ನಿಮ್ಮ ಪೇರೆಂಟ್ಸ್ ಒಳ್ಳೆಯವ್ರಿದ್ರು ಒಳ್ಳೆಯದು, ಬಟ್ ಕೆಲವೊಂದು ಸಲ ಹಾಗೆ ಇರ್ತಾರೆ. ಕೆಲವೊಂದು ಸಲ ಅವರ ಒಂದು ಅಜ್ಞಾನದಿಂದ ಮಾಡ್ತಿರ್ತಾರೆ ಹೊರತು ಅವ್ರೇನು ಬೇಕು ಅಂತ ಮಾಡ್ತಿರಲ್ಲ. ಎಷ್ಟೋ ಸಲ ನಿಮ್ಮ ಫ್ರೆಂಡ್ಸನ್ನು, ನಿಮ್ಮ ಕ್ಲಾಸ್ಮೇಟ್ಸ್ನು ಚೇಂಜ್ ಮಾಡಿ, ಆದರೆ ನೀವು ದೊಡ್ಡವರಾದ್ಮೇಲೆ ನಿಮ್ಮ ಫ್ರೆಂಡ್ಸನ್ನು ನೀವು ಚೇಂಜ್ ಮಾಡ್ಕೋಬೋದು. ನೀವು ಯಾರು ಬೇಕು ಅನ್ನೋದನ್ನು ನೀವು ಡಿಸೈಡ್ ಮಾಡಿಕೊಂಡು, ಯಾರು ನೀವು ಪಾಸಿಟಿವ್ ಆಗಿದ್ದಾರೆ, ಯಾರ ಜೊತೆಗೆ ನಿಮಗೆ ಕೂತ್ಕೊಂಡ್ರೆ ಖುಷಿ ಆಗುತ್ತೆ, ಯಾರು ನಿಮ್ಮ ಒಳ್ಳೆಯದನ್ನು ಗುರುತಿಸ್ತಾರೆ, ಯಾರ ಮೂಲಕ ನೀವು ಬೆಳೆಯೋಕ್ಕೆ ಸಾಧ್ಯ, ಕಲಿಯೋಕ್ಕೆ ಸಾಧ್ಯ, ಅಂಥವ್ರ ಜೊತೆಗೆ ಇರಬೇಕು ಆಬ್ವಿಯಸ್ಲಿ. ಅದೇ ಹೇಳಿದ್ರು ನಾವು ಅದನ್ನು ಕೇರ್ಲೆಸ್ ಮಾಡ್ಬಿಡ್ಬೇಕು ಸರ್. ಅವ್ನು ಎಂಥ ದೊಡ್ಡ ಸಾಹುಕಾರ ಇರಲಿ, ಅವ್ನು ಏನೋ ದೊಡ್ಡ ಸುಂದರಾಂಗ ಇರಲಿ, ನನಗೆ ಡೌನ್ ಮಾಡ್ತಾನ, ನನಗೆ ಬೇಕಾಗಿಲ್ಲ ಇವನು ಅಂತ ನಾನು ಹಿಂಗೆ ಹೋಗ್ತೀನಿ ಅಷ್ಟೇ ಅಂತ. ಆಮೇಲೆ ಅಪ್ಪ ಅಮ್ಮ ವಿಷಯ ಬಂದಾಗ ಏನಾಯ್ತು ಅಂದರೆ, ಈ ಜನ್ರೇಷನ್ ಗ್ಯಾಪ್ ಇದೆಯಲ್ಲ ಸರ್. ಈಗ ನನ್ನನ್ನು ನಮ್ಮಪ್ಪ ಬೆಲ್ಟಿಂದ ಹೊಡೆದಿದ್ದಾರೆ, ಅವರಪ್ಪ ಅದಕ್ಕಿಂತ ದೊಡ್ಡ ಶಿಕ್ಷೆ ಇಟ್ಟಿರ್ತಾರೆ. ಇದು ನಾನು ಸುಮಾರು ಜನ ಎಕ್ಸಾಮ್ ಹೇಳಿದ್ದೀನಿ. ಈಗ ನಾನು ನನ್ನ ಮಗಳಿಗೆ ಬೈದಿರ್ಬೋದು, ಹೇ ಅಂತೇನೋ ಹೇಳಿರ್ಬೋದು, ಹಬ್ಬಬ್ಬ ಅಂದರೆ ಒಂದು ಕಿವಿ ಹಿಂಗೆ ಅಂದಿರ್ಬೋದು. ಈಗ ಅವಳ ಮಕ್ಳಿಗೆ ಅದು ಹೇಳೋಕ್ಕಾಗಲ್ಲ, ಅವಳು ಏನು ಅನ್ಬೇಕಷ್ಟೇ ಅವರು. ಅದಕ್ಕಿಂತ ಮುಂದೆ ಹೋದರೆ ಕೋರ್ಟ್ಗೆ ಹೋಗ್ತಾರೆ ಇನ್ನು ಮಕ್ಕಳು. ಸೊ ಜನ್ರೇಷನ್ ಅರ್ಥ ಮಾಡ್ಕೊಬೇಕು ನಾವು. ಅಪ್ಪ ಹೊಡೆದ್ರು ಅಂದರೆ ಹೊಡೆದ್ರೆ ನನಗೆ ಬಜ್ಜಿ ಬೋಂಡ ತಿನ್ಸಕ್ಕೆ ಕರ್ಕೊಂಡು ಹೋಗೋರು. ಓಕೆ, ಅದ್ರ ಹಿಂದೆನೇ ಪ್ರೀತಿ ಇತ್ತು ಒಂದು. ಓಕೆ, ಹೊಡೆದ ಮೇಲೆ ಅವ್ರಿಗೆ ಅಯ್ಯೋ ಅನ್ಸೋದು. ಅದು ನಾನು ಸ್ವಲ್ಪ ಆ್ಯಕ್ಟ್ ಮಾಡ್ಕೊಂಡು ಕೂತಿದ್ದೆ ಹಿಂಗೆ ಅಂದ್ಬಿಟ್ಟು ಫಸ್ಟ್ ಕರ್ಕೊಂಡು ಹೋಗೋರು. ಮಸಾಲೆ ದೋಸೆ ಸಿಗೋದು, ನಮ್ಗೆ ಹೊಡೆಯೋದೊಂದು ಖುಷಿ ಆಗೋದು ಹೊಡೆದ್ರೆ. ನೆಕ್ಸ್ಟ್ ಒಂದು ಮಸಾಲೆ ದೋಸೆ ಇದೆ ಅಂತ ಆ ವಿಶ್ವಪುರಮಲ್ಲಿ ಒಂದು ಬಜ್ಜಿ ಇತ್ತು ಸರ್, ಬಿಸಿ ಹಾಕ್ಕೊಡೋ ನಾವು ಸಿಂಡಿಕೇಟ್ ಬ್ಯಾಂಕ್ ಎದುರುಗಡೆನೆ. ಅಲ್ಲಿ ಫಸ್ಟ್ ಅದು ಗ್ಯಾರಂಟಿ ಅದು ನಮಗೆ. ಅಲ್ಲಿಂದ ಹೋಗಿ ಇನ್ನೇನಾರು ಬೇಕೇನೋ ಅಂತ ಆಮೇಲೆ ಕರಿವಾಗಲೂ ನಮ್ಮನ್ನು ನೋಡಲ್ಲ. ಈಗ ನೋಡೋದು ಸುಮ್ಮನೆ ಬಾ ಇಲ್ಲಿ ಹೋಗೋದು, ಹಿಂದೆನೇ ಓಡೋಗೋದು ಕೂಡಲೇ ಹಿಂಗೆ. ಸೊ ಆ ಪ್ರೀತಿನೂ ಇರೋದ್ರಿಂದ ಇದನ್ನು ನಾವು ದ್ವೇಷ ಅವರೆಲ್ಲ ಇದಿಲ್ಲ, ಅದು ಅವ್ರಿಗೆ ಗೊತ್ತಿಲ್ಲ ಇದೇ ಥರ ಟ್ರೀಟ್ ಮಾಡೋದು ಅಂತ. ಸಮಾಧಾನ ಭೇದ ದಂಡ ಅಂತ ಇಟ್ಕೊಂಡು ಕೂತಿದ್ರು ಅವಾಗ. ಈಗ ಅದು ಯಾವುದೂ ಬರೋದಿಲ್ಲ. ಸೊ ಹಾಗೆ ಕೀಳರಿಮೆ ಬಗ್ಗೆ ಮಾತಾಡಿದ್ವಿ. ದಯವಿಟ್ಟು ಆ ಥರ ಇದ್ದರೆ ಅದರಿಂದ ಹೊರಗಡೆ ಬನ್ನಿ. ಯಾಕೆಂದರೆ ನಿಮ್ಮ ಹತ್ರ ನಿಮಗೆ ಚೆನ್ನಾಗಿಲ್ಲದೆ ಇರೋದು ನಿಮಗೆ ಇದೆ ಅಂತ ನಿಮ್ಗೆ ಅನಿಸಿದರೆ, ಚೆನ್ನಾಗಿರೋ 100 ಇರುತ್ತೆ, ಅದನ್ನು ಗುರುತಿಸೋದನ್ನು ಕಲ್ತ್ಕೊಳ್ಳಿ. ಅದನ್ನು ಅರ್ಥ ಮಾಡ್ಕೊಂಡು ಸ್ಟ್ರೆಂತನ್ನು ಅಬ್ಸರ್ವ್ ಮಾಡೋದು ಕಲ್ತ್ಕೊಳ್ಳಿ. ನಿಮ್ಮ ಸ್ಟ್ರೆಂತನ್ನು ಯಾರು ಅಪ್ರಿಷಿಯೇಟ್ ಮಾಡ್ತಾರೆ, ಯಾರು ಗುರುತಿಸ್ತಾರೆ, ಆ ಒಂದು ಎಕೋ ಸಿಸ್ಟಮನ್ನು ರೆಡಿ ಮಾಡ್ಕೊಳ್ಳಿ. ಸೊ ಅದು ಕೂಡ ತುಂಬ ಮುಖ್ಯ. ಇಲ್ಲಿ ಇನ್ನೊಂದು ವಿಷಯ ಹೇಳ್ತೀನಿ ಸರ್, ನಮ್ಮನ್ನು ಯಾರು ಗುರುತಿಸ್ತಾರೆ, ನಮ್ಮನ್ನು ಯಾರು ಮೋಟಿವೇಟ್ ಮಾಡ್ತಾರೆ ಅನ್ನೋದನ್ನು ತೆಗೆದಾಕ್ಬಿಡ್ಬೇಕು. ಈ ಜಗತ್ತಲ್ಲಿ ಏನಾಗಿದೆ, ನನಗೆ ನೋವು ಕೊಡೋಕೆ 100 ಜನ ಇದ್ದಾರೆ, ನನಗೆ ಖುಷಿ ಕೊಡೋಕೆ ಒಬ್ಬ ಸಿಗೋದು ಕಷ್ಟ. ಸೊ ನನ್ನನ್ನು ನಾನೇ ಮೋಟಿವೇಟ್ ಮಾಡ್ಕೋಬೇಕು, ನನ್ನನ್ನು ನಾನೇ ಎಸ್ ಐ ವಿಲ್ ಡೂ ಇಟ್ ಅಂತ ಹೋಗಲೇಬೇಕು. ನಾವು ಬೇರೆಯವ್ರಿಗಾದ್ರೆ ಭಾಳ ಕಷ್ಟ ಸರ್. ಕರೆಕ್ಟ್. ಬಟ್ ಏನಂದರೆ ಸರ್, ನಾನು ಇತ್ತೀಚೆಗೆ ಅಬ್ಸರ್ವ್ ಮಾಡಿದ್ದು, ಅವ್ರು ಇಲ್ಲದೇ ಇದ್ರು ನಾನು ಮಾಡ್ತೀನಿ, ಅದು ಬೇರೆ ವಿಚಾರ. ಬಟ್ ಏನಂತಂದರೆ, ನಮಗೊಂದು ಫ್ರೆಂಡ್ಸ್ ಅಂತ ಬೇಕಾಗುತ್ತಾರಲ್ಲ, ಆ ಫ್ರೆಂಡ್ಸ್ ಮಾಡ್ಕೊಳ್ಳುವಾಗ ಇಂಥವ್ರು ಮಾಡ್ಕೊಳ್ಳಿ ಅಂತ. ಅಲ್ಲ ಕರೆಕ್ಟ್ ಸಿಕ್ಕಿದ್ರೆ ಇಲ್ಲಿ ಅದೇ ಹೇಳಿದ್ನಲ್ಲ, ಮಾತಿನಿಂದ ಫ್ರೆಂಡ್ಸ್ ಆಗ್ತಾರೆ, ಫ್ರೆಂಡ್ ಆದ್ರೆ ಬೇರೆ ಆಗ್ಬಿಡ್ತಾರೆ ಆ ಥರ. ಅಂದರೆ ಒಟ್ಟಿನಲ್ಲಿ ಆದಷ್ಟು ಸರ್ ಏನೋ ನಂದು ಒಂದೇ, ನನ್ನ ಸ್ಟ್ರೆಂತ್ ನಾನು ನೋಡಿಕೊಂಡು ಐ ಶುಡ್ ಟೇಕ್ ಕೇರ್ ಆಫ್ ಮೈ ಸೆಲ್ಫ್. ಇಫ್ ಯು ಡೋಂಟ್ ಲವ್, ಒಂದ್ಸಲ ಒಂದು ಸುಷ್ಮಿತಾ ಸೇನ್ ಒಂದು ಇಂಟರ್ವ್ಯೂ, ಇಫ್ ಯು ಡೋಂಟ್ ಲವ್ ಯುವರ್ ಸೆಲ್ಫ್
ಯು ಕಾನ್ ಡೂ ಎನಿಥಿಂಗ್ ಅಂತ. ನೀನು ಇಷ್ಟಪಡು ಫಸ್ಟು, ನೀನು ಇಷ್ಟಪಡು ಆಮೇಲೆ ಜಗತ್ತು ಅಂತ. ಆಮೇಲೆ ನೋಡಿ, ಇದು ಅಂದರೆ ಕಾನ್ಫಿಡೆನ್ಸ್ ಬಂದಾಗ ನಮ್ಮ ನ್ಯೂಸ್ ಆ್ಯಂಕರಿಂಗಲ್ಲಿ ಸರ್, ನಾವು ನ್ಯೂಸ್ ಆ್ಯಂಕರ್ ಶುರು ಮಾಡಬೇಕಾದ್ರೆ ಕಾನ್ಫಿಡೆನ್ಸ್ ಇರ್ತಿರಲಿಲ್ಲ ಓದುವಾಗ. ನಾನು ಆಮೇಲೆ ಅಬ್ಸರ್ವ್ ಮಾಡಿದೆ, ಯಾರಿಗೆ ಕಾನ್ಫಿಡೆನ್ಸ್ ಇಲ್ವೋ ಜನ ಅವ್ರನ್ನ ಇಷ್ಟಪಡಲ್ಲ. ಅಂದರೆ ಈಗ ನೀವು ಒಂದು ಭಾಷಣ ಮಾಡೋಕ್ಕೆ ಹೋಗಿದ್ದೀರ ಅಂತ ಅಂದ್ಕೊಳ್ಳಿ, ನೀವು ತುಂಬ ಚೆನ್ನಾಗಿ ಕಾನ್ಫಿಡೆಂಟಾಗಿ ಮಾತಾಡಿ ನಿಮ್ಮ ಮಾತು ಕೇಳ್ತಾರೆ. ನೀವು ಪೆಕ್ಕರಾಗಿ ಮಾಡ್ತಾ ಇದ್ದರೆ ಜನ ಆ್ಯಕ್ಚುಲಿ ಏನು ಗೊತ್ತಾ, ನಿಮ್ಮ ಒಳ್ಳೇದು ಆ್ಯಕ್ಚುಲಿ ನೀವು ಚೆನ್ನಾಗಿ ಮಾತಾಡಲಿ ಅಂತ ಜನ ಬಯಸ್ತಾ ಇದ್ದಾರೆ. ನೀವು ಚೆನ್ನಾಗಿ ನ್ಯೂಸ್ ಓದಿ ಅಂತ ಬಯಸ್ತಾ ಇದ್ರು, ಬಟ್ ನಮಗೆ ಶುರುವಾದ ಸ್ವಲ್ಪ ಕಷ್ಟ ಆಗಿರೋದು. ಸೊ ಜನಕ್ಕೇನಂದರೆ, ಯಾಕೆಂದರೆ ಅವ್ರು ನೀವೇನಾದರೂ ಕಾನ್ಫಿಡೆನ್ಸ್ ಇಲ್ಲದೆ ನೀವು ಮಾತಾಡೋಕ್ಕೆ ಶುರು ಮಾಡಿಬಿಟ್ರೆ ಅವ್ರಿಗೆ ಅನ್ಕಂಫರ್ಟಬಲ್ ಆಗಿ ಶುರು ಆಗುತ್ತೆ. ನೋಡೋಕ್ಕಾಗಲ್ಲ ಆ್ಯಕ್ಚುಲಿ ಜನರಿಗೆ ಒಳ್ಳೆಯದೇ ನೋಡಬೇಕಂತ ಇರುತ್ತೆ. ಹೀಗಾಗಿ ನೀವು ನಿಮ್ಮ ಒಳ್ಳೆಯದು, ನಿಮ್ಮ ಬೆಸ್ಟ್ ಪಾರ್ಟನ್ನು ತೋರಿಸಿ, ಸರ್ ಹೇಳಿದಾಗೆ ನಿಮ್ಮ ಬೆನ್ನನ್ನು ನೀವು ಚಪ್ಪರಿಸಿಕೊಳ್ಳೋದು ಕಲೀರಿ. ಸೊ ಲೈಫಲ್ಲಿ ಏನೋ ಸಮಸ್ಯೆಗಳಿರಲ್ಲ. ಸೊ ಇಷ್ಟೆಲ್ಲ ಹೇಳಿದ್ನ ಪ್ರವೀಣ್ ನಾಯಕ್ ಸರ್ಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಸರ್. ಥ್ಯಾಂಕ್ ಯು ವೆರಿ ಮಚ್. ಮಾತಾಡಿದ್ವಿ. ಅನಿಸಿಕೆಗಳಿಗೆ ಸ್ವಾಗತ. ಪ್ರಶ್ನೆಗಳಿದ್ರೆ ಅದನ್ನು ಕೂಡ ತಿಳಿಸಿ. ನಿಮ್ಮ ಸ್ವಾನುಭವದಲ್ಲಿ ಈ ಥರದ್ದೇನಾದರೂ ನಡೆದಿದ್ದರೆ ಅಥವಾ ಘಟಿಸಿದ್ರೆ ನಿಮ್ಮ ಫ್ರೆಂಡ್ಸ್ ಲೈಫಲ್ಲಿ ಅಥವಾ ನಿಮ್ಮ ಲೈಫಲ್ಲಿ ಅದನ್ನು ದಯವಿಟ್ಟು ತಿಳಿಸಿ. ನೋಡ್ತಾರೆ ಗೌರಿ ಸ್ಟುಡಿಯೋ, ನೋಡ್ತಾರೆ ಮಾನಸ ಸರೋವರ. ನಮಸ್ಕಾರ.